ಅಲ್ಲ ಮುದಣೆ, ನನಗೇನ ಇಲ್ಲೇ ಎಲ್ಲ ಹುಡುಗರು ಹೋಗಿ ಬರ್ತಾರಲ್ಲ, ಹಾಗೆ ಇಷ್ಟು ವರ್ಷನೇ ಬಸ್ಸಿಗೆ ಹೋಗಿ ಬರೋಕ್ಕಾಗ್ಯದಂತೆ ಇನ್ಮೇಲೆ ಹೋಗ್ದೇನ ತಿಳುವಳಿಕೆ ಬಂದಿರ್ತದೆ. ಆ ಬೆಳ್ಳಿನೂ ಇಲ್ಲೇ ಹೋಗ್ತದೇನೋ, ಸುಮ್ಮನೆ ಇಲ್ಲೇ ಸೇರಿಸ್ಬೋದಿತ್ತ. ಯಾ ಕಾರಣದ ದೇಶಕ್ಕೆ ಸೇರಿಸ್ಕೊಂಡು ಕಡೆಗೆ ಅದಿಷ್ಟು ವರ್ಷಾದರೂ ಮನೆ ಬಿಟ್ಟಿದ್ದಳೆ ಅಲ್ಲ. ಈಗ ಒಂದೇ ಸರಿ ಮನೆ ಮೇಲೆ ಎಣ್ಣಕ್ಕೆ ಶುರು ಮಾಡಿದ್ರೆ ಎಂತ ಮಾಡ್ತೀಯ? ನನ್ನ ಹೇಳಿಕೆ ಸುಮ್ಮನೆ ಇಲ್ಲೇ ಕಳಿಸ್ಬೋದ ಕಾಣ್ತದಪ್ಪ. ಸುಮ್ಮನಿರಮ್ಮ, ಹೇಳಿದ್ನೆ ಅದು ಎಷ್ಟು ಸತಿ ಹೇಳ್ತೀಯೇನ. ಅದು 8ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ನಾನು ಹೇಳ್ತಾ ಇದ್ದೀನಿ 10ನೇ ಕ್ಲಾಸ್ ಆದಮೇಲೆ ಬೇರೆ ಕಡೆ ಬಿಡೋದು ಅಂತ. ನೀವು ಒಪ್ಪಿದ್ರೆ 8ಕ್ಕೆ ಅದನ್ನು ಬೇರೆ ಕಡೆ ಹಾಕ್ತಿದ್ದೆ ನಾನು, ನೀನು ಕೇಳಲೇ ಇಲ್ಲಲ್ಲ. ಇಲ್ಲೇ ಹೋಗಲಿ ಅಂದೆ. ಇನ್ನೂ ಅದನ್ನೇ ಮಾಡ್ತಿರ್ಬೇಡ. ಈಗ ಅಲ್ಲಿ ಹೊರಗಡೆ ಹೋಗಿ ಹೆಂಗೆ ಓದ್ಬೇಕೋ ಹಾಗೆ ಓದಿದ್ರೆ ಮಾತ್ರ. ಇಲ್ಲಿ ಮನೆಯಲ್ಲಿ ನಾವು 108 ಕೆಲಸ ಹೇಳ್ತಿರೋದ, ಒಂದು ದಿವಸ ಹೋದ್ರೆ ಮತ್ತೊಂದು ದಿವ್ಸ ಹೋಗೋಕ್ಕಾಗಲ್ಲ ಶಾಲೆಗೆ, ಆ ಥರ ಆಗದ. ಹಾಗೆ ಎಲ್ಲದನ್ನೂ ಓದ್ಬೋದು ಅಂದ್ರೆ ಸೈನ್ಸ್ ತೊಗೊಂಡು ಹಾಗೆಲ್ಲ ಓದೋಕ್ಕಾಗಲ್ಲ. ಅದಕ್ಕೆ ಭಾಳ ಇದೇ ಬೇಕು. ಹಾಸ್ಟ್ಲಲ್ಲಿದ್ದರೂ ಒಳ್ಳೆ ಕಾಲೇಜ್ ಆದರೂ ಹಗಲು ರಾತ್ರಿ ಪಾಠ ಮಾಡ್ದಂಗೆ ಮಾಡ್ತಾರೆ, ಚೆನ್ನಾಗಿ ಓದ್ಬೋದು. ನೀ ಸುಮ್ಮನಿರು. ಎಲ್ಲರೂ ಇದ್ರೆ ಮತ್ತೆ ಹಿಂಗೆ ಹೇಳಬೇಡ ಎಣ್ತದೆ ಮಾಡ್ತದೆ ಅಂತ. ಕಡೆಗೆ ನಿಜವಾಗ್ಲೂ ಎಣ್ಣಕ್ಕೆ ಶುರು ಮಾಡ್ತಾರೆ ಗೊತ್ತಾನ. ಏನು ಇದಕ್ಕಿಂತ ಸಣ್ಣ ಹುಡುಗರೆಲ್ಲ 3-4 ಕ್ಲಾಸಿಂದನೇ ಇರಲ್ಲ ಹೊರಗಡೆ ಹೋಗಿ. ಸುಮ್ಮನಿರಮ್ಮ ನೀನು. ಎಂಥದಪ್ಪ ನೀನೊಬ್ಬ ಹೇಳ್ದಾರ ಮಾತು ಕೇಳಲ್ಲ ಅಂತೀಯ. ಖರ್ಚೇನು ಸ್ವಲ್ಪ ಬರ್ತದ ಮುದ್ದಣ್ಣೆ? ವರ್ಷಕ್ಕೆ 2-2.5 ಲಕ್ಷ ರೂಪಾಯಿ ನಾವು ಈಗಲೇ ಖಾಲಿ ಮಾತಿಗೆ ಕೂತ್ಕೊಂಡ್ರೆ ಬಂಗಾರ ರೇಟ್ ಏನು ಗಗನಕ್ಕೆ ಇರ್ತದೆ. ಅದೇ 2 ಲಕ್ಷ ರೂಪಾಯಿಗೆ ಬಂಗಾರ ತಂದು ಇಟ್ಕೊಂಡ್ರೆ ಇರ್ತದೆ, ಹೌದಾ? ಮದುವೆ ಸರಿಗೆ ಒಂದೇ ಸತಿ ಮಾಡ್ಸೋಕ್ಕಾಗ್ತದ? ಏನಪ್ಪ, ನಂಗೆ ಕೇಳೋದಾದ್ರೆ ನಾನು ಬೇಡ ಅಂತಲೇ ಹೇಳೋಳು. ನೀನು ಎಂಥದಾರು ಮಾಡಿ ಹೇಳ್ದಾರ ಮಾತು ಎಲ್ಲಿ ಕೇಳ್ತೀಯ ನೀನು? ದುಡ್ಡಿಗೆ ಲೆಕ್ಕ ಹಾಕ್ಬೇಕಾಗಿದ್ದಕ್ಕೆ ಹಾಕ್ಬೇಡ ನೀನು. ಹೊಸದು ಬರ್ಸಿದಕ್ಕೆ ಲೆಕ್ಕ ಹಾಕ್ತದೆ, ಬಂಗಾರ ತಂದಿಡ್ತದಂತೆ. ಇದ್ದೇ ಕಲಿಸಿದ್ದೆ ಎಂತ ಆದರೆ ಎಲ್ಲಿ ಹೋದ್ರಿಂದ ಜೀವನ ಮಾಡೋಕ್ಕೆ ದಾರಿ ತೋರಿಸ್ಕೊಡ್ತದೆ ಗೊತ್ತಾನ. ನೀನು ಬಂಗಾರ ಬರಲ್ಲ, ದುಡ್ಡಿದ್ದಕ್ಕೂ ಏನು ಜೀವನ ಆಗ್ತದೆ ಅಂತನ. ಓದೋ ವಯಸ್ಸಲ್ಲಿ ಓದ್ಕಿಬೇಕು. ಆಮೇಲೆ ಹೋಗಿಂಡ ಯಾವನಾರು ಗೋಲ್ಡ್ ಬರ್ಸೋಕ್ಕಲ್ಲ. ನಾವು ಓದ್ತೀನಿ ಬರಿತೀನಿ ಅಂಥೇಳಿ ಏನು ಓದಿಸ್ಬೇಕೋ ಅದನ್ನು ಇಲ್ಲೇ ಓದಿಸೇ ಕಳ್ಸೋಣ. ನಾನು ಆವತ್ತಿಂದನೂ ನಂಗೆ ಅದೊಂದು ಕನಸದೆ ಗನಾಗ ಓದಿಸ್ಬೇಕು ಅಂತ. ಇನ್ನೊಬ್ಬನ ಓದಿಸೋಣ ಅಂತ ನೋಡಿದೆ, ಎಲ್ಲಿ ಓದಲೇ ಇಲ್ಲಲ್ಲ. ಈಗ ಅದು ಗನಾಗ ಓದ್ತಾ ಇದೆ, ಓದದೇ ಇದ್ದಿದ್ರೆ ಬೇಡ ಅಂತ ಎಲ್ಲರೂ ಹೇಳ್ತಾರೆ. ನನಗೆ ಪ್ಯಾಟಿಗೆ ಹೋಗಿ ಕೂತವನಿಗೆ ಮಾತ್ರ ನಿನ್ನೆ ಎಷ್ಟು ಖುಷಿ ಆಯ್ತು ಅನ್ನಂಗಿಲ್ಲ. ಎಲ್ಲ ಮಾತಾಡಿಸ್ದೇ ಇದ್ದು ಸಾಕರ ಮಕ್ಕಳೆಲ್ಲ ಬಂದು ಮಾತಾಡ್ಸೋದಪ್ಪ, ನಿನ್ನ ಮಗಳಿಗೆ ಅಷ್ಟು ನಂಬರ್ ಅಂತೆ ಹೌದನು ಅಂತ. ಈ ಸತಿ ಭಾಳ ಕಮ್ಮಿ ಜನಕ್ಕಂತೆ ಜಾಸ್ತಿ ನಂಬರ್ ಬಂದಿದ್ದು. ಅದು ಇವ್ರ ಸ್ಕೂಲಿಗೆ ಇದೇ 2ನೇ ಅಂತ ಹೇಳ್ದಾಗಂತೂ ಭಾಳ ಖುಷಿಪಟ್ಟರು ಎಲ್ಲರೂ. ಎಂಥದಾರಾಗಲಿ ಒಂದು ಒಳ್ಳೆ ಹೆಸರು ತಂತು ಮಾತ್ರ. ಹೊರಗಡೆನೇ ಬಿಡ್ಬೇಕಂತೆ. ಹೊರಗಡೆನೇ ಬಿಡೋ, ಇಲ್ಲೆಲ್ಲ ಬಿಟ್ಕೊಂಡ್ರೆ ಆಗಲ್ಲ. ಅದಕ್ಕೆ ಮನೇಲಿ ಹೇಳ್ಕೊಡೋಕ್ಕೆ ಮಾಡೋಕ್ಕೆ ಎಲ್ಲ ಇರಬೇಕು. ಇಲ್ಲದಿದ್ರೆ ಪ್ಯಾಟೆಲ್ಲೇ ಇದ್ದು ಹಿಂಗೆ ಟ್ಯೂಷನ್ನಿಗೆಲ್ಲ ಹೋಗ್ಬೇಕಾಗ್ತದೆ. ಹಳ್ಳಿ ಮನೇಲಿದ್ದು ಎಲ್ಲಿ ಟ್ಯೂಷನಿಗೆ ಕಳಿಸ್ತೀವಿ, ಹೊರಗಡೆನೇ ಬಿಡು ಅಂತ ಎಲ್ಲರೂ ಹೇಳಿದ್ರಪ್ಪ. ಕನ್ನಡ ಜಿಲ್ಲೆಯಲ್ಲಿ ಬಿಡ್ಬೇಕಂತೆ. ಭಾಳ ಗನಾಗೆ ಕಲಿತದೆ ಅದು. ಎಷ್ಟು ಕೆಲವರೆಲ್ಲ ಓದಿಸ್ಬೇಕು ಮಾಡಬೇಕು ಅಂಥೇಳಿ ಲಕ್ಷಗಟ್ಟಲೆ ಖರ್ಚು ಮಾಡೋಕ್ಕಿದ್ರು ಹುಡುಗರೇ ಓದಲ್ಲ, ಬೇಜಾರು ಮಾಡ್ಕಿತ್ತಿರ್ತಾರೆ. ನಿಂಗೆ ದೇವ್ರದಯಿಂದ ಮಗಳು ಅಷ್ಟು ಚೆಂದ ಓದ್ತದೆ, ಓದಿಸು ಅಂತ ಎಲ್ಲರೂ ಹೇಳಿದ್ರಪ್ಪ. ನಾನು ಹೊರಗಡೆ ಬಿಟ್ಟು ಓದಿಸೋದೆ. ನಿನ್ನ ಕೇಳ್ತಾ ಕೂತ್ರೆ ಎಲ್ಲಿ ಅಂತ ಒಂದು ತೀರ್ಮಾನ ಮಾಡ್ಕೋಬೇಕಾಗ್ಯದ ಈಗ. ಅದು ಡಿಸೈಡ್ ಆಗ್ಯದ. ನಾನು ಗುಂಡಪ್ಪ ಅವತ್ತು ಹೋಗಿ ಬಂದಿವಲ್ಲ, ಕಾಲೇಜೆಲ್ಲ ನೋಡ್ಕೊ ಬಂದೀವಿ. ಈ ಚೆನ್ನಾಗದೆ, ಪಟಾಕಿನೂ ಅಲ್ಲಿ ಸೇರಿಸ್ತಾರಂತೆ. ಇವಳನ್ನು ಅಲ್ಲಿಗೆ ಸೇರಿಸಿದ್ರು ಸೈ. ಈ ಹೆಂಗೆ ಯಾರು ಮಾತಾಡ್ಸೋಕೆ ಹೋಗ್ಬೇಕಂದ್ರೆ ಸೀತತೆ ಹೆಂಗಿದ್ರು ಪಟಾಕಿ ಬಿಟ್ಮೇಲೆ ಹೋತಾನೆ ಇರ್ತಾರೆ. ಅವ್ರು ಒಂದ್ಸತಿ ಹೋದರೆ ನಾವು ಒಂದ್ಸತಿ ಹೋಗ್ಬೋದು, ಇಲ್ಲದ್ರೆ ಇಬ್ಬರು ಒಟ್ಟಿಗೆ ಹೋದರೂ ಹೋಗ್ಬೋದು. ಅದಕ್ಕೆ ಅಲ್ಲೇ ಸೇರ್ಸೋಣ ಅಂತ ಅಂದ್ಕೊಂಡಿನಿ. ಈಗ ಅದಕ್ಕೂ ಈಗ ಇವ್ರನ್ನೆಲ್ಲರನ್ನೂ ಒಂದೇ ಸತಿ ಬಿಟ್ಟಿರೋದಂದ್ರೆ ಗೋಳಾಗ್ತದೆ. ಈಗ ನಾಳೆ ನಾಡ್ದಂಗೆ ಹೋಗಿ ಮಾತಾಡ್ಕಿ ಬರ್ಬೇಕು. ಫೋನ್ ಮಾಡ್ತೀವಿ ಅಂದಿದ್ರಪ್ಪ, ಮಾಡಲ ಇನ್ನು. ಎಂಥದಪ್ಪ ನೀವು ಅಪ್ಪ ಮಗ ಎಲ್ಲಿ ಬೇರೆಯವ್ರು ಹೇಳಿದ ಮಾತು ಎಲ್ಲಿ ತಲೆ ತಗೋತೀರಿ? ಎಲ್ಲ ಹೇಳ್ತಾರೆ ಓದೋ ಮಕ್ಕಳು ಎಲ್ಲಿದ್ದರೂ ಓದ್ತವೆ, ಏನು ಅಲ್ಲೇ ಹೊರಗಡೆನೇ ಬಿಡಬೇಕು ಅನ್ನೋದೇನಿಲ್ಲ, ಇಲ್ಲಿದ್ದು ಓದ್ಬೋದು, ಎಷ್ಟೆಷ್ಟು ದೊಡ್ಡ ಇದಕ್ಕೆಲ್ಲ ಹೋದರಾದರೆ ಇಲ್ಲೇ ಇದ್ದು ಓದಿ ಅಂತಾರೆ. ನೀವು ಒಬ್ಬರು ಹಿಂಗೆ ಮಾಡ್ತೀರಪ್ಪ. ನಮ್ಮಪ್ಪನೂ ಹಾಗೆ ಹೇಳೋದು, ಓದೋ ಮಕ್ಕಳು ಎಲ್ಲಿದ್ದರೂ ಓದ್ತಾರೆ,
ಹೊರಗಡೆ ಏನು ಇರೋದೇನು ಬೇಡ, ಭಾಳ ದುಡ್ಡು ಖರ್ಚು ಮಾಡಬಾರ್ದು ಓದ್ಸೋಕ್ಕೆ ಬರ್ಸೋಕ್ಕೆ, ಬೇರೆ ಎಂತಕ್ಕಾರು ಮಾಡಬೇಕು ಅಂತ ಹಂಗೆ ಹೇಳೋದು. ನಮ್ಮಪ್ಪನೂ ಯಾವಾಗಲೂ ಹಂಗೆ ಹೇಳ್ತಿರ್ತಾರೆ. ನಿನ್ನ ಅಪ್ಪ ಹಂಗೆ ಹೇಳ್ದೆ ಮಾತೆಂತ ಮಾಡ್ತಾರೆ? ಅವ್ರ ಮಕ್ಕಳೆಲ್ಲ 38-39% ತಗೊಂಡ್ರೆ ಎಲ್ಲಿ ಯಾವ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗ್ತದೆ, ಎಲ್ಲಿ ತಗೊಂಡೋಗಿ ಓದಿಸೋದು? ಇದ್ರದ್ದು 39 ಅಲ್ಲ, ನಿಂಗೆ ಕನ್ಫ್ಯೂಸ್ ಆಗಿದೆ ಏನೋ. 93% ಬುಳ್ಳಿದು, ಅದೊಂಚು ನೆನಪಲ್ಲಿ ಇಟ್ಕ. ನಮ್ಮ ಅಮ್ಮ ಒಬ್ಬಳು ಇನ್ನೂ ಯಾವ ಕಾಲದಲ್ಲಿ ಇದ್ದೀಯೇನ, ನಿಂಗೆ ಅದನ್ನೆಲ್ಲ ಯಾರು ತಲೆ ತುಂಬ್ತಾರೆ ಅಂತ ಗೊತ್ತಾಗಲ್ಲ ಮಾರತಿ. ಇಲ್ಲೇ ಇದ್ದು ಓದ್ತಾರಂತೆ, ಅಲ್ಲಿ ಹೋಗ್ಬಾರ್ದಂತೆ, ಹಂಗಂತೆ ಹಿಂಗಂತೆ. ಹಂಗಾರೆ ಬೆಳ್ಳಿ ಯಾವ ಕಾಲದಳ? ಬೆಳ್ಳಿ ಅಮ್ಮ ಹೇಳ್ತಿದ್ರಂತೆ ನಮ್ಮ ಅಮ್ಮನ ಹತ್ರ, ಅವಳನ್ನ ಇಲ್ಲೇ ಸೇರ್ಸೋದಂತೆ. ಹೊರಗಡೆ ಎಲ್ಲ ಬಿಡಲ್ಲ, ಸುಮ್ಮನೆ ಈಗಲೇ ಇದ್ದು ದುಡ್ಡೆಲ್ಲ ಖಾಲಿ ಮಾಡ್ಕೊಂಡು ಕೂತ್ರು ಕಡೆಗೆ ಮದುವೆ ಹಬ್ಬದ ಸುರುನಲ್ಲಿ ಏನು ಮಾಡಬೇಕು, ಎಲ್ಲಿದ್ರೂ ಓದೋದು ಒಂದೇ ಥರ ಓದ್ತವೆ, ಯಾರ್ಯಾರೋ ಕುಣಿತಾರೆ ಅಂತೇಳಿ ನಾನು ಹಂಗೆ ಮಾಡೋಕ್ಕೆ ಹೋಗಲ್ಲ, ಅವಳನ್ನ ಇಲ್ಲೇ ಸೇರಿಸ್ತೀನಿ ಅಂತ ಹೇಳ್ತಿದ್ರಂತೆ. ಅವಳು ಇಲ್ಲೇ ಸೇರೋಳಂತೆ. ಹೌದಾ? ಹೌದಾ ಲೇಸಿಮುದಣ್ಣೆ? ಈಗ ಹೋಗಿ ಬರೋಕ್ಕೂ ಒಂದು ಜೊತೆಗೆ ಜನ ಆತಿತ್ತು. ಹೌದಾ? ನೀ ಇಲ್ಲಿ ಹೊಳೆ ಒಂದು ದಾಟ್ಸ್ಬಿಟ್ಟು ಬಂದಿದ್ರೆ ಸಾಕಾತಿತ್ತು. ಏನಪ್ಪ, ಎಂತ ಬೇಕಾದ್ರೆ ಮಾಡ್ಕೇಳಿ. ಅಲ್ಲ, ಅಷ್ಟೊತ್ತಿಂದ ನೋಡ್ತಿದ್ದೀನಿ, ಹೇಳಿದ್ನೇ ಹೇಳ್ತಿದ್ದೀಯಲ್ಲ, ನಿಂಗೆ ಹೇಳಿದ ಭಾಷೆ ಬರಲ್ಲನೇ ನಿಂಗೆ? ಈಗ ಹಂಗೇನು ಮದುವೆ ಹಬ್ಬಕ್ಕೆ ದುಡ್ಡು ಕಾಸಿಗೆ ಯಜ್ಞ ಮಾಡೋದೇನು ಬೇಡ, ಓದ್ಸಕ್ಕೆ ಬೇರೆ ಮದುವೆಗೆ ಬೇರೆ ಅಂತ ದುಡ್ದೇ ಇಟ್ಟಿನಿ. ನಾ ಗಟ್ಟಿ ಇದ್ದೀನಿ, ಜೀವನದಲ್ಲಿ ಇದ್ದೀನಿ. ನನ್ನ ಮಗಳನ್ನ ಏನು ಓದಿಸ್ಬೇಕು, ಎಷ್ಟು ದುಡ್ಡು ಖರ್ಚು ಮಾಡಬೇಕು ಅಂತ ಗೊತ್ತು ನನಗೆ. ನಿನ್ನ ಕೇಳಣ್ಣ ದುಡ್ಡೀಗ? ಒಂದು ಮಾತು ಆಡ್ತದೆ ಮಾತ್ರ. ಅಲ್ಲ, ನಿಮ್ಗೆ ಅಂತ ಆದ್ರೆ ಅದು ಹೇಳ್ತಾ ಈಗ ನೀವು ದುಡ್ಡು ಕೇಳ್ರಿ ಅಂತ ಮಾತಾಡ್ತಾ ಅದು ಏನು ಮಾಡ್ತೀರ ಏನೋ ಮರ್ರ. ನಾ ಅದಕ್ಕೆ ಎಲ್ಲಿ ಹೇಳಿದೆ? ನಾ ಹೇಳಿದ್ದು ನಿಂಗೆ. ನೀನೇನಾದ್ರು ತತ್ತೀಯ? ನಿನ್ನ ಅಪ್ಪನ ಮನೆಗೆ ಹೋಗಿ ದುಡ್ಡು ತತ್ತೀಯ? ನಾನು ಇದ್ದೀನಿ, ಅದ್ರ ಅಪ್ಪ ಇದ್ದೀನಿ, ಓದಿಸ್ತೀನಿ. ನಿಂಗೆ ಯಾಕೆ ಅಷ್ಟು ತಲೆ ಬಿಸಿ ನೋಡೋಣ? ಅದು ಯಾರು ನಿನ್ನ ತಲೆಯಲ್ಲಿ ಏನು ತುಂಬೇರೋ ನಂಗಂತೂ ಗೊತ್ತಿಲ್ಲ. ಹೇಳಿಬಿಡು ಅವರಿಗೆ. ನಮ್ಮನೆ ದುಡ್ಡು ಕಾಸಿನ ವಿಚಾರ, ನಮ್ಮನೆ ಮಕ್ಕಳನ್ನ ಓದಿಸೋ ಬರ್ಸೋ ವಿಚಾರ, ಮೂರನೇರಿಗೆ ಮಾತು ಬೇಡೇ ಬೇಡ. ಗೊತ್ತದೆ ಏನು ಮಾಡಬೇಕು ಅನ್ನೋದು. ನಾನಿಲ್ಲಿ ಮನೇಲಿ ಹಿರಿದಾಗಿದ್ದವ ಇದ್ದೀನಿ, ನಂಗೆ ತಿಳಿದಂಗೆ ಮಾಡ್ತೀನಿ. ಯಾರೋ ಏನೋ ಹೇಳ್ತಾರೆ ಅಂಥೇಳಿ ಬಂದ್ಕೊಂಡು ಇಲ್ಲಿ ಅಂತ ಹೇಳೋಕ್ಕೂ ಹೋಗ್ಬೇಡ. ನೋಡಿ ಹೇಳಿನಿ, ಬೆಳ್ಳಿ ಅಪ್ಪ ಸಿಕ್ಕಿದ್ದ, ಹೇಳ್ತಿದ್ದ, ನಿನ್ನ ಮಗಳು ಮರ ಎಂಥ ಚೆನ್ನಾಗಿ ಓದ್ತದ, ನಮ್ಮನೆಲ್ಲೂ ಒಂದದೆ, ಎಂತಕ್ಕೆ ನಿನ್ನ ಮಗಳಂಗೆ ಓದಿದ್ರೆ ಅದನ್ನು ಹೊರ್ಗಡೆನೇ ಬಿಡ್ತಿದ್ದೆ ಮಾರಯ್ಯ, ಮಗಳನ್ನ ಮಾತ್ರ ಮನೇಲಿ ಬಿಟ್ಕೋಬೇಡ, ನೀನು ಹೊರ್ಗಡೆ ಬಿಟ್ಟು ಓದಿಸೋ ಪ್ರತಿಯೊಬ್ಬರು ಹೇಳ್ತಾರೆ, ಅಷ್ಟು ಗನಾಗ ನಂಬರ್ ತೆಗ್ದದಂತೆ ಅಂತ. ನೀನು ಹೋಗಿ ಕೇಳ, ಗುಂಡಪ್ಪಣ್ಣವ್ರ ಮನೇಲಿ ಯಾರು ಹೋಗ್ತಾರೆ ಅಂತ ಒಂಚೂರು ಕೇಳು ನೋಡೋಣ. ಅವ್ರ ಗುಂಡಪ್ಪಣ್ಣ ಹೆಂಡತಿ ಹೋಗೋದಾರೆ ನಮ್ಮ ಮನೇಲಿ ಇದು ಹೋಗಲಿ, ಹೋಗಿ ಅಲ್ಲಿ ನೋಡ್ಕಿ ಬಂದಂಗೂ ಆಗ್ತದೆ. ನಮ್ಮ ಕಾರಲ್ಲಿ ಹೋಗೋಣ, ಬೇಕಾದ್ರೆ ಎಲ್ಲರೂ ಹೋಗೋಣ. ಒಂದು ಸತಿ ಕಾಲೇಜ್ ಹೋಗಿ ನೋಡ್ಕಿ ಬಂದ ಏನು ಎತ್ತ ಅಂತ ಒಂದು ತಿಳ್ಕೊಂಡಂಗೆ ಆಗ್ತದೆ. ಬುಳ್ಳಿ ಎತ್ತಲೇ ಹೋಗ್ಯದ ಈಗ, ಹೋಗೋದಾರೆ ಈಗ ಅದನ್ನು ಕರ್ಕೊಂಡು ಹೋಗ್ಬೇಕೇನ? ಬೆಳಗ್ಗಿಂದ ಪತ್ತಿ ಕೀಲಲ್ಲ, ಎತ್ತಲೇ ಹೋಗ್ಯದ? ನೀ ಎಂಥವ್ರು ಬೈದ್ಗಿದ್ದಾನೆ? ಬುಳ್ಳಿ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂತ ಹೋಗ್ಯಾಳೆ, ಬೆಳಿಗ್ಗೆನೇ ಹೋಗ್ಯಾಳವಳು. ಮಧ್ಯಾಹ್ನ ಬರ್ತೀನಿ ಅಂದಿತ್ತಪ್ಪ, ಮಧ್ಯಾಹ್ನದೊಳಗೆ ಇನ್ನೂ ಬರಲ್ಲ. ಯಾರೇ? ಯಾವ ಫ್ರೆಂಡ್ ಮನೆಗೆ ಕಳಿಸಿಯೇ? ಇಂತಲ್ಲಿಗೆ ಅಂತ ಕೇಳಲ್ಲ ನೀನು? ಇದಕ್ಕೆ ಎಲ್ಲ ಹೇಳ್ತೀಯ. ಹೋಗ್ಬೇಕಾರೆ ಮುಂಚೆ ಹೆಂಗೆ ಕಳಿಸ್ಬೇಕು, ಎಲ್ಲಿಗೆ ಹೋಗ್ತೀಯ ಅವನ್ನೆಲ್ಲ ಕೇಳಬೇಕು ಅನ್ನೋದು ಗೊತ್ತಿಲ್ಲ ನಿಂಗೆ? ತಾಯಾದಳಿಗೆ ಗೊತ್ತಿಲ್ಲನೇ? ಅಯ್ಯೋ ಇಲ್ಲ ಅಪ್ಪ, ಅವು ಎಲ್ಲರಿಗೂ ಹೇಳೇ ಹೋಗ್ಯಾಳೆ ಅವಳು, ನಾನೇ ಕಳಿಸಿದ್ದು. ಪಟಾಕಿ ಮನೆಗೆ ಹೋಗ್ಯಾಳೆ, ಅಲ್ಲೇ ಬೆಳ್ಳಿ ಎಲ್ಲ ಬರ್ತಾರಲ್ಲ, ನಂಬರಿನ ಸುದ್ದಿ ಎಲ್ಲ ಕೇಳ್ಕೊತಾರೆ ಏನೋ. ಬಹುಶಃ ಅವರೆಲ್ಲರೂ ಒಟ್ಟಿಗೆ ಸೇರಿ ಸ್ಕೂಲಿಗೆ ಹೋಗಿ ಬರ್ತಾರೋ ಎಂತ ಮಾಡ್ತಾರಂತ ಗೊತ್ತಿಲ್ಲ. ಹೋಗಿ ಬರಲಿ ಬಿಡಿ, ಅದರಲ್ಲಿ ಏನೀಗ. ನಾನೇ ಹೇಳಿದ್ದು, ಎಕ್ಸಾಮ್ ಇರೋಷ್ಟು ದಿವಸನೂ ಬರೀ ಓದು, ಆಮೇಲೆ ಎಲ್ಲ ಒಂದು ದಿವ್ಸ ಹೋಗಿ ಬಂದಿದ್ಬಿಟ್ರೆ ಮತ್ತೆ ಹೋಗಿರಲ್ಲ. ಇನ್ನು ಈಗ ಹೊರಗಡೆ ಬಿಟ್ಟ ಮೇಲೆ ಎಲ್ಲಿ ಊರು ಮನೇಲೆಲ್ಲ ಹೋಗೋಕೆ ಅದಕ್ಕೆ ಎಲ್ಲಿ ಪುರ್ಸು ಸಿಗ್ತದೆ? ರಜಕ್ಕೆ ಬಂದಾಗ ನಮ್ಮ ಮನೇಲಿ ಇರೋದಾಗ್ತದೆ. ಇನ್ನು ಹೊರಗಡೆನೇ ಈಗ PUC ಮುಗಿದ್ಮೇಲೆ ಮತ್ತೇನಾರು ಅದು ಮನೆಗೆ ಬರ್ತದ, ಅಲ್ಲಿ ಮತ್ತೆ ಹೊರಗಡೆನೇ ಓದಕ್ಕೆ ಬಿಡ್ಬೇಕು. ಇರಲಿ, ಈಗಲೇ ಹೋಗಿ ಬಂದ್ಕೊಂಡ್ಲಿ ಬಿಡಿ. ನಾನು ಸಂಜೆ ಹೋದವನು ಕರ್ಕೊಬತ್ತೀನಿ.